ಕರ್ನಾಟಕ ಕಿಂಗ್ ಎಂದೇ ಖ್ಯಾತಿಯಾದ ಮುರುಗುಂಡಿ. ದೋಸ್ತ, ಮುರುಗುಂಡಿ ಅಂದ್ರೆ ಯಾರು? ಇದನ್ನ ಕರ್ನಾಟಕ ಕಿಂಗ್ ಅಂತ ಯಾಕೆ ಕರೀತಾರೆ? ಅದ್ರ ಚರಿತ್ರೆ ಕೇಳಿದ್ರ ನೀನು ಹಂಗ ಕರಿತಿ. ಹೌದಾ? ಏನಿದ್ರ ಚರಿತ್ರೆ? ಮುರುಗುಂಡಿ ಎಂಬುದು ಕೇವಲ ಒಂದು ಎತ್ತಲ್ಲ. ಈ ಎತ್ತಿಗಿರುವ ಫ್ಯಾನ್ ಬೇಸ್, ಇದರ ಇತಿಹಾಸ, ಈ ಎತ್ತಿನ ಗತ್ತು ಗಾಂಭೀರ್ಯಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ಎತ್ತು ಸದ್ಯಕ್ಕೆ ತೆರಬಂಡಿ ಆಟದಲ್ಲಿ ಮತ್ತೊಂದಿಲ್ಲ. ಹೇಗೆ ಸಿಂಹ ಚಿರತೆಗಿಂತ ವೇಗ, ಆನೆಯಷ್ಟು ಬಲಿಷ್ಠವಲ್ಲದಿದ್ದರೂ ಕಾಡಿಗೆ ರಾಜ ಹೇಗೋ ಹಾಗೆ ಮುರುಗುಂಡಿಯೂ ಸಹ ಅತಿ ವೇಗ ಅಥವಾ ಅತಿ ಹಳೆಯ ಎತ್ತಲ್ಲದಿದ್ದರೂ ಮೈದಾನದಲ್ಲಿನ ಅದರ ಗಜಗಾಂಭೀರ್ಯಕ್ಕೆ ಮುರುಗುಂಡಿಯನ್ನು ಜನ ರಾಜನನ್ನಾಗಿ ಮೆರೆಸುತ್ತಿದ್ದಾರೆ. ತೆರಬಂಡಿ ಸ್ಪರ್ಧೆಗಿರುವ ಸುಮಾರು 20 ವರ್ಷಗಳ ಇತಿಹಾಸದಲ್ಲಿ ಅದೆಷ್ಟೋ ಎತ್ತುಗಳು ಬಂದು ಹೋದರೂ ಕರ್ನಾಟಕ ಕಿಂಗ್ ಎಂಬ ಬಿರುದನ್ನು ಪಡೆದ ಏಕೈಕ ಎತ್ತು ಎಂದರೆ ಈ ನಮ್ಮ ಮುರುಗುಂಡಿ. 2017ರಲ್ಲಿ ಕೇವಲ 60,000ಕ್ಕೆ ಮುರುಗುಂಡಿ ಎಂಬ ಊರಿನಿಂದ ಅಕ್ಕಿಮರಡಿಗೆ ಬಂದ ಕಿಂಗ್ ಮೈದಾನಗಳಲ್ಲಿ ಭಾಗವಹಿಸಲಾರಂಭಿಸಿದ ದಿನವೇ ತನ್ನ ಚರಿತ್ರೆಯ ಮುನ್ನುಡಿಯನ್ನು ಬರೆಯಲಾರಂಭಿಸಿದ. ನಂತರ ಸಲಗನ ಜೊತೆ 8 ಲಕ್ಷ ರೂಪಾಯಿಗೆ ನಂದಗಾಂವ್ಗೆ ಮಾರಾಟವಾದ ಮುರುಗುಂಡಿ ಚಿಂಚನ ಜೊತೆಗೂಡಿ ಅನೇಕ ಮೈದಾನಗಳಲ್ಲಿ ಮೊದಲ ಸ್ಥಾನ ಗಳಿಸಿ ಜನರ ಮನಸ್ಸು ಗೆದ್ದು ಮತ್ತೆ 2019ರಲ್ಲಿ 16 ಲಕ್ಷ ರೂಪಾಯಿಗೆ ಸಲಗನ ಜೊತೆ ಮರಳಿ ಅಕ್ಕಿಮರಡಿಗೆ ಬಂದು ಸೇರಿದ. ಅಕ್ಕಿಮರಡಿಗೆ ಬಂದ ನಂತರ ಮುರುಗುಂಡಿ ಸೂರ್ಯ, ರಾಜ, ಸೌಕಾರ್, ಹಿಂದೂಸ್ತಾನ್, ಬಾದ್ಶಾ, ಮುದ್ದಾಪುರಿ ಎತ್ತು, ಹುಚ್ಚ, ಮಾದ್ಯ, ರಾಮ, ಸಿದ್ಧ ಹೀಗೆ ತೆರಬಂಡಿ ಆಟದಲ್ಲಿ ಹೆಸರುವಾಸಿಯಾದ ಅನೇಕ ಎತ್ತುಗಳ ಜೊತೆ ಪ್ರಥಮ ಸ್ಥಾನ ಗಳಿಸಿ ತೆರಬಂಡಿ ಕಿಂಗ್ ಎಂಬ ಪಟ್ಟ ಧರಿಸಿದೆ. ಇದಿಷ್ಟೇ ಅಲ್ಲ, ಮುರುಗುಂಡಿ ರಾಜನಾಗಲು ಇನ್ನೂ ಅನೇಕ ಕಾರಣಗಳಿವೆ. ಅನೇಕ ಕಾರಣ ಯಾವಪ್ಪ ಅವ?